ದೇಶದ ಯುವಜನತೆ ಇವತ್ತು ಚರ್ಚೆಯಲ್ಲಿದ್ದಾರೆ. ದೇಶದ ಯುವಜನತೆ ಇವತ್ತು ಆಕ್ರೋಶದಲ್ಲಿದ್ದಾರೆ. ದೇಶದ ಯುವಜನತೆ ಇವತ್ತು ಪ್ರತಿಭಟಿಸ್ತಾ ಇದ್ದಾರೆ. ದೇಶದ ಯುವಜನತೆ ಇವತ್ತು ಮನಸ್ಸು ಮಾಡಿದರೆ ಒಂದು ಸರ್ಕಾರವನ್ನು ಪತನಗೊಳಿಸಲಿಕ್ಕೆ ತಯಾರಾಗಿದ್ದಾರೆ ಅನ್ನುವಂತಹ ಒಂದಷ್ಟು ಸಂಗತಿಗಳು, ಚರ್ಚೆಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಯಾಕೆ ಈ ಚರ್ಚೆ ನಡೀತಾ ಇದೆ ಅಂತ ಕೇಳಿದರೆ, ಇದೇ ಮೇ 15ನೇ ತಾರೀಕಿನಂದು ಒಂದು 15 ಸೆಕೆಂಡ್ನ ವಿಡಿಯೋ ಇಡೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೇ ಆವರಿಸಿಕೊಂಡಿತ್ತು. ಆ ವಿಡಿಯೋ ಯಾವುದು ಅಂತ ಕೇಳಿದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತಾ ಇರಬೇಕಾದ್ರೆ ಅವರು ಮಾತನಾಡಿರ್ತಕ್ಕಂಥ ಒಂದು 15 ಸೆಕೆಂಡ್ನ ವಿಡಿಯೋ ಒಂದು ವೈರಲ್ ಆಗ್ತದೆ. ಆ ವಿಡಿಯೋದಲ್ಲಿ ಅವರು ಹೇಳುತ್ತಾರೆ, ನಿರುದ್ಯೋಗಿಗಳೇನಿದ್ದಾರೆ ಒಂದು ರೀತಿಯ ಜಿರಳೆಗಳ ರೀತಿಯಲ್ಲಿ ಎಲ್ಲ ಕಡೆ ಇದ್ದಾರೆ ಮತ್ತು ನೀವು ಪರಾವಲಂಬಿಗಳು ಅಂತ ಹೇಳುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋವನ್ನ ಕಂಡು ನಾನು ಕೂಡ ಆಕ್ರೋಶಗೊಂಡಿದ್ದೆ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಚೀಫ್ ಜಸ್ಟಿಸ್ ಯಾಕೆ ಈ ರೀತಿ ಹೇಳಿದ್ರು ಅನ್ನೋದನ್ನ ನಾನು ಕೂಡ ನನ್ನೊಳಗೆ ಪ್ರತಿಭಟಿಸಿದ್ದೆ. ಈ ರೀತಿಯ ನನ್ನ ರೀತಿ ಸಾವಿರಾರು ಜನ ನೀವುಗಳು ಪ್ರತಿಭಟಿಸಿರಬಹುದು. ಈ ರೀತಿ ಪ್ರತಿಭಟಿಸಿದಂತಹ ನಾವುಗಳಿಗೆ ಒಂದು ವೇದಿಕೆ ಸಿಗ್ತದೆ. ಅದು ಎಲ್ಲಿ ಅಂತ ಕೇಳಿದ್ರೆ ಇನ್ಸ್ಟಾಗ್ರಾಮ್ನಲ್ಲಿ. ವೆರಿ ಸೇಮ್ ಡೇ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಅಕೌಂಟ್ ಓಪನ್ ಆಗ್ತದೆ. ಆ ಅಕೌಂಟ್ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಒಂದು ಹೆಸರಿನಲ್ಲಿ ಅಕೌಂಟ್ ಓಪನ್ ಆಗ್ತದೆ. ಅಕೌಂಟ್ ಓಪನ್ ಆದ ತಕ್ಷಣ ಅದರಲ್ಲಿ ಹೇಳುತ್ತಾರೆ, ನೀವು ಈ ಪಾರ್ಟಿಗೆ ಸೇರಬೇಕಾದ್ರೆ ನೀವು ನಿರುದ್ಯೋಗಿಗಳಾಗಿರಬೇಕು, ನಿಮಗೆ ಅಬಿಲಿಟಿ ಟು ರ್ಯಾಂಟ್, ನಿಮಗೆ ಧ್ವನಿಯಾಗುವಂತಹ, ಪ್ರತಿಭಟಿಸುವಂತಹ, ವಿರೋಧಿಸುವಂತಹ ಧ್ವನಿ ನಿಮ್ಮಲ್ಲಿರಬೇಕು, ಅದೇ ರೀತಿ ನೀವು ಸೋಮಾರಿಗಳಾಗಿರಬೇಕು ಅಂತ ಹೇಳಿ. ಅದಲ್ಲದೆ ಒಂದು ಧ್ಯೇಯ ವಾಕ್ಯವನ್ನು ಕೊಡ್ತಾರೆ, ಡೆಮೊಕ್ರೆಟಿಕ್, ಸೋಷಿಯಲಿಸ್ಟ್ ಅಂಡ್ ಸೋಮಾರಿ ಅಂತ ಹೇಳಿ. ಇದು ಯಾವುದೋ ಒಂದು ಚರ್ಚೆಯ ಭಾಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ಹಾಸ್ಯಾಸ್ಪದ ಚರ್ಚೆಗೋಸ್ಕರ ಇದು ನಡೆದಿರ್ಬೋದು, ಮಾಡಿರ್ಬೋದು ಅಂತ ಹೇಳಿ ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ. ಈ ದೇಶದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಒಂದಷ್ಟು ಗಲಭೆಗಳು, ಅನೇಕ ಜನ ಯುವಜನತೆ ಇದರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದಷ್ಟು ವ್ಯವಸ್ಥೆಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಾಸಕಾಂಗದ ವಿರುದ್ಧ, ಕಾರ್ಯಾಂಗದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅದೇ ರೀತಿಯ ಆಕ್ರೋಶದ ಒಂದು ಭಾಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹುಟ್ಟುಹಾಕಿರ್ಬೋದು ಅನ್ನುವ ಕಲ್ಪನೆಯೊಂದಿಗೆ ಒಂದು ಆರೋಗ್ಯಕರ ಚರ್ಚೆ ಇಲ್ಲಿ ನಡೀಬಹುದು ಅನ್ನುವ ಕಾರಣಕ್ಕಾಗಿ ನಾನು ಕೂಡ ಅದರಲ್ಲೊಂದು ಭಾಗವಾಗಿದ್ದೆ. ನಾನು ಕೂಡ ಅದನ್ನು ಫಾಲೋ ಮಾಡಿದ್ದೆ. ಆದರೆ ವೆರಿ ನೆಕ್ಸ್ಟ್ ಡೇ ಮೀಡಿಯಾಗಳು, ಪತ್ರಿಕೆಗಳು ಏನು ಹೆಡ್ಲೈನ್ ಅನ್ನು ಕೊಡ್ತು ಅಂತ ಕೇಳಿದ್ರೆ, ಈ ದೇಶದ ಚೀಫ್ ಜಸ್ಟಿಸ್ ಯುವಜನತೆಯನ್ನು ಜಿರಳೆಗಳು ಅಂತ ಹೇಳಿ ಕರೆದ್ರು. ಯುವಜನತೆಗಳು ಜಿರಳೆಗಳು ಅಥವಾ ಯುವಜನತೆ ಪರಾವಲಂಬಿಗಳು ಅನ್ನುವ ಹೆಡ್ಲೈನ್ನ ಮೂಲಕ ಒಂದಷ್ಟು ಸಂಗತಿಗಳನ್ನು ಹರಡಿದ್ವು. ಇವೆಲ್ಲ ಸಂಗತಿಗಳು ನಮಗೂ ಕೂಡ ಒಂದಷ್ಟು ಆಕ್ರೋಶವನ್ನು ಭರಿಸ್ತು. ನಮ್ಮಲ್ಲಿರ್ತಕ್ಕಂಥ ಭಾವನೆಗಳಿಗೆ, ಆಕ್ರೋಶಗಳಿಗೆ ಮತ್ತಷ್ಟು ಪುಷ್ಟಿ ನೀಡುತ್ತದೆ. ಆದರೆ ವೆರಿ ನೆಕ್ಸ್ಟ್ ಡೇ ಒಂದು ವಿಡಿಯೋ ಬರುತ್ತದೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡ್ತದೆ, ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡ್ತದೆ. ಅದರಲ್ಲಿ ಏನು ಅಂತ ಕೇಳಿದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಒಂದು ಪ್ರೊಸೀಡಿಂಗ್ಸ್ ನಡಿಬೇಕಾದ್ರೆ ಫೇಕ್ ಡಿಗ್ರಿ ಸರ್ಟಿಫಿಕೇಟ್, ಫೇಕ್ ಸರ್ಟಿಫಿಕೇಟ್ಗಳನ್ನು ಕ್ರಿಯೇಟ್ ಮಾಡಿ ಯಾವುದೋ ಒಂದು ಹುದ್ದೆಗೋಸ್ಕರ, ಅಥವಾ ನಾನೊಬ್ಬ ಮೀಡಿಯಾ ಪರ್ಸನ್, ಅಥವಾ ನಾನೊಬ್ಬ ವಕೀಲ, ಅಥವಾ ನಾನೊಬ್ಬ RTI ಕಾರ್ಯಕರ್ತ ಅಂತ ಹೇಳಿಕೊಂಡು ಹೆಚ್ಚಿನ ಲಾಭವನ್ನು ಪಡೆಯುವಂಥದ್ದು ಅಥವಾ ಇನ್ಯಾವುದೋ ವ್ಯವಸ್ಥೆಯೊಳಗೆ ತನ್ನನ್ನು ತಾನು ಸೇರಿಕೊಳ್ಳುವಂಥದ್ದು ಆಗಬಾರದು ಮತ್ತು ಈ ರೀತಿಯ ಸಂಗತಿಗಳು ಎಲ್ಲ ಕಡೆ ಇದೆ ಅಂತ ಹೇಳಿದ್ದಾರೆ ಅನ್ನೋದನ್ನ ಒಂದು ಪ್ರೆಸ್ ನೋಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಆ ಪ್ರೆಸ್ ನೋಟ್ ಅನ್ನು ನೋಡಿದಂತಹ ನಾನು ಕೂಡ ಸರಿ, ಈ ರೀತಿ ಆಗಿರಬಹುದು ಅನ್ನುವ ಒಂದು ಕಲ್ಪನೆಯೊಂದಿಗೆ ಮುಂದುವರಿದರೆ, ನಂತರವೂ ಕೂಡ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕಾಕ್ರೋಚ್ ಪಾರ್ಟಿಯನ್ನು ನಾನು ಫಾಲೋ ಮಾಡ್ತಾ ಇದ್ದೆ. ಇದೊಂದು ಹಾಸ್ಯಾಸ್ಪದ ಆಗಿರ್ಬೋದು, ಅಥವಾ ಯುವಕರ ಧ್ವನಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಒಂದು ಚರ್ಚೆಯ ಭಾಗವಾಗಿರ್ಬೋದು ಅಂತ ಹೇಳಿ ನಾನು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೆ. ಭಾಗವಹಿಸುವಾಗ ನನಗೆ ಕಂಡದ್ದು ಏನು ಅಂತ ಕೇಳಿದರೆ, ಒಂದಷ್ಟು ಕಮೆಂಟ್ಗಳು ಅದರಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಬಾಂಗ್ಲಾದೇಶದಲ್ಲಿ ನಡೆದಂತೆಯೇ ಅಲ್ಲಿನ ಜೆನ್ಸಿಗಳೇನಿದ್ದಾರೆ, ಅಲ್ಲಿಯ ಸರ್ಕಾರವನ್ನು ಹೇಗೆ ಪತನ ಮಾಡಿದ್ರು ಅದೇ ರೀತಿ ನಾವು ಭಾರತದಲ್ಲಿ ಮಾಡಬೇಕು, ಅಥವಾ ನೇಪಾಳದಲ್ಲಿ ಜೆನ್ಸಿಗಳು ಯಾವ ರೀತಿ ಪ್ರತಿಭಟಿಸಿ ಅಲ್ಲಿಯ ಯುವಜನತೆಯ ಸರ್ಕಾರವನ್ನು ಹೇಗೆ ತಂದ್ರು ನಾವು ಕೂಡ ಹಾಗೆ ಮಾಡಬೇಕು. ನಾನು ಅಂದ್ಕೊಂಡೆ ಕಮೆಂಟಿಂದ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೊಂದು ಹಾಸ್ಯಾಸ್ಪದ ಅಥವಾ ಇನ್ಯಾವುದೋ ವೈಚಾರಿಕ ಚರ್ಚೆಯ ಭಾಗವಾಗಿರುವಂತಹ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಈ ಗ್ರೂಪ್ ಏನಿದೆ, ಅಥವಾ ಸೋಷಿಯಲ್ ಮೀಡಿಯಾ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಏನಿದೆ, ಅದು ಅದಕ್ಕೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಮತ್ತು ಇದೊಂದು ಹೀಗೆ ಮುಂದುವರಿಬಹುದು ಅನ್ನುವ ಕಲ್ಪನೆಯಲ್ಲಿ ನಾನು ಕೂಡ ಇದ್ದೆ. ಆದರೆ ಯಾವಾಗ ಅದರ ಹಿನ್ನೆಲೆ ಏನು, ಅದರ ಉದ್ದೇಶ ಏನು, ಮತ್ತು ಅದು ಯಾಕಾಗಿ ಅದನ್ನು ಪ್ರಾರಂಭ ಮಾಡಿದ್ರು ಅಂತ ಹೇಳಿ ನಾನು ಕೂಡ ನಿಧಾನಕ್ಕೆ ರಿಸರ್ಚ್ ಮಾಡ್ತಾ ಹೋದರೆ, ಅದನ್ನು ಕ್ರಿಯೇಟ್ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದರೆ
ಅಭಿಜಿತ್ ದೀಪ್ಗೆ ಹೇಳುವ ವ್ಯಕ್ತಿ. ಆತ ಎಲ್ಲಿ ನಿಂತ್ಕೊಂಡು ಇದನ್ನ ಸೃಷ್ಟಿ ಮಾಡಿದ ಅಂತ ಕೇಳಿದ್ರೆ USA. ಅದರಿಂದ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾವಾಗ ಇದರ ಜಾಡು ಹಿಡಿದು ಇದರ ಹಿಂದೆ ಹೋಗಿದ್ದು ಅಂತ ಹೇಳಿದ್ರೆ, ಆತ ಒಂದು ವಿಡಿಯೋ ಅದರಲ್ಲಿ ಬಿಡುಗಡೆ ಮಾಡ್ತಾನೆ. ಕೇವಲ 4 ದಿನಗಳಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ನಾವಿವತ್ತು ಅತಿ ದೊಡ್ಡ ಪಾರ್ಟಿ ಅಂತ ಹೇಳಿ ಕರೆಸಿಕೊಂಡಂತಹ ಭಾರತೀಯ ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾಗಿಂತಲೂ ಹೆಚ್ಚಿನ ಫಾಲೋವರ್ಸ್ ಅನ್ನ ಹೊಂದುವಲ್ಲಿ ನಾವು ಈಗ ಮುಂದುವರಿತಾ ಇದ್ದೇವೆ. ಅದಲ್ಲದೆ ನಾವೀಗ ಯುವಕರ ಶಕ್ತಿಯಾಗಿ ಧ್ವನಿಯಾಗಿ ಇವತ್ತು ಈ ದೇಶದಲ್ಲಿ ನಿಲ್ಲಬೇಕಿದೆ. ಇದೆಲ್ಲವನ್ನು ನಾವು ಒಪ್ಕೊಳ್ಳೋಣ. ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯುವಜನತೆ ಫಾಲೋ ಮಾಡುವಂಥದ್ದು, ಯುವಕರು ತಮ್ಮ ಧ್ವನಿಗಾಗಿ ಎಲ್ಲೋ ಒಂದು ಕಡೆ ಸೇರುವಂಥದ್ದು ಸಾಮಾನ್ಯವಾಗಿ ನಡೀತದೆ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತದೆ. ಇವೆಲ್ಲವನ್ನು ನಾವು ಒಪ್ಕೊಳ್ಳೋಣ. ಆದರೆ ಆತ ಮುಂದುವರೆದು ಮತ್ತೆ ಹೇಳುತ್ತಾನೆ, ಯುವಜನತೆಯ ಶಕ್ತಿಯನ್ನು ನಾವು ತೋರಿಸ್ಲಿಕ್ಕಾಗಿ ಈ ಪ್ಲಾಟ್ಫಾರ್ಮ್ ಅನ್ನು ಬಳಸ್ತಾ ಇದ್ದೇವೆ. ಲೆಟ್ಸ್ ಬ್ರಿಂಗ್ ದ ಕೇಸರಿ ಶರ್ಟ್ ಡೌನ್ ಅಂತ ಹೇಳಿ. ಅಂದರೆ ಯಾರೆಲ್ಲ ಕೇಸರಿ ಬಟ್ಟೆಯನ್ನು ಧರಿಸಿದವರಿದ್ದಾರಲ್ಲ ಅಥವಾ ಕೇಸರಿ ಪಕ್ಷದವರಿದ್ದಾರಲ್ಲ, ಅವರನ್ನು ನಾವಿವತ್ತು ಕೆಳಗಿಳಿಸುವ ಪ್ರಯತ್ನವನ್ನು ಪಡಬೇಕು ಅನ್ನುವ ಮಾತನ್ನ ಆತ ಆ ವಿಡಿಯೋದಲ್ಲಿ ಹೇಳುತ್ತಾನೆ. ಯಾವಾಗ ಆತ ಆ ಮಾತನ್ನ ಹೇಳುತ್ತೋ ಆತನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ ಆತ ಏನಾಗಿದ್ದ ಅಂತ ಕೇಳಿದ್ರೆ, ಇವತ್ತು ಆಪ್ ಅನ್ನುವಂತಹ ಒಂದು ಪಕ್ಷ ಇದೆ. ಆ ಪಕ್ಷದ ಕ್ಯಾಂಪೇನ್ ಮಾಡುವಂತಹ ಒಬ್ಬ ಸ್ಟ್ರಾಟಜಿಸ್ಟ್ ಆಗಿರ್ತಾನೆ. ಆ ಪಕ್ಷದ ಒಬ್ಬ ಮಿನಿಸ್ಟರ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡುವ ವ್ಯಕ್ತಿ ಆತ ಆಗಿರ್ತಾನೆ. ಆತನ ಜೊತೆ ಫಾಲೋನಲ್ಲಿ ಆತನ ಫ್ರೆಂಡ್ಶಿಪ್ ಯಾರ ಜೊತೆ ಇದೆ ಅಂತ ಕೇಳಿದ್ರೆ, ವಿದೇಶದಲ್ಲಿ ಕೂತುಕೊಂಡು ಭಾರತದಲ್ಲಿ ಚರ್ಚೆಯನ್ನು ಹುಟ್ಟು ಹಾಕುವಂತಹ, ಭಾರತದಲ್ಲಿ ಜಗಳವನ್ನು ಉಂಟು ಮಾಡುವಂತಹ ಧ್ರುವರಾಟಿ ಅನ್ನುವಂತಹ ವ್ಯಕ್ತಿಯ ಜೊತೆ ಈತನ ಫ್ರೆಂಡ್ಶಿಪ್ ನಡೀತದೆ. ಪಾಕಿಸ್ತಾನದ ಇನ್ಫ್ಲುಯೆನ್ಸರ್ಗಳು ಈ ಪೇಜ್ ಅನ್ನ, ಈ ಅಕೌಂಟ್ ಅನ್ನ, ಆತನನ್ನು ಫಾಲೋ ಮಾಡ್ತಾರೆ. ಒಂದಷ್ಟು ಜನ ಬೇರೆ ಬೇರೆ ರಾಜಕೀಯ ಪಕ್ಷದವರು, ದೇಶ ವಿರೋಧಿ ಹೇಳಿಕೆಯನ್ನು ನೀಡಿದಂತಹ ಅನೇಕ ವ್ಯಕ್ತಿಗಳು ಈ ಪ್ಲಾಟ್ಫಾರ್ಮ್ ಅನ್ನ ಫಾಲೋ ಮಾಡ್ತಾರೆ. ನಿಧಾನಕ್ಕೆ ನಮಗೆ ಅನ್ನಿಸ್ತದೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ದೇಶದ ಯುವಜನತೆಯನ್ನ, ದೇಶದ ಯುವಕರನ್ನ ಬಳಸಿಕೊಂಡು ಆತ ತನ್ನ ವೈಚಾರಿಕ ವಿಚಾರವನ್ನ ಯುವಜನತೆಯಲ್ಲಿ ಹೇರುವಂತಹ ಪ್ರಯತ್ನವನ್ನು ಪಡ್ತಾ ಇದ್ದಾನೆ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂದಂತಹ ಸಂಗತಿ. ಯಾವಾಗ ನನಗೆ ಇದು ಅರ್ಥ ಆಯಿತೋ ನಾನು ಕೂಡಲೇ ಅದನ್ನ ಅನ್ಫಾಲೋ ಮಾಡಿದೆ. ಅದರ ಜೊತೆಗೆ ಇದರಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದರೆ, ಒಂದು ಪರ್ಟಿಕ್ಯುಲರ್ ಪಕ್ಷದ ಅಥವಾ ಒಂದು ದೇಶ ವಿರೋಧಿ ಚಟುವಟಿಕೆಗಳ ಅಥವಾ ಇನ್ಯಾವುದೋ ಒಂದು ವೈಚಾರಿಕ ವಿರೋಧಿಸುವಂತಹ ಒಂದಷ್ಟು ಸಂಗತಿಗಳ ಪ್ರಮೋಷನ್ ಈ ಸೋಷಿಯಲ್ ಮೀಡಿಯಾದ ಮೂಲಕ ನಡೀತಾ ಇದೆ. ಕೇವಲ ಯುವಜನತೆಯ ಬಗ್ಗೆ ತನ್ನ ಕನ್ಸರ್ನ್ ಇಟ್ಟುಕೊಂಡು ಹಾಸ್ಯಾಸ್ಪದವಾದಿ ಚರ್ಚೆಗೆ ಇದನ್ನು ಮುಂದುವರೆಸಿದ್ರೆ ಇದನ್ನು ಸ್ವಾಗತ ಮಾಡಬಹುದು, ನಾವು ಕೂಡ ಅದರಲ್ಲಿ ಸೇರಿಕೊಳ್ಳಬಹುದು. ಆದರೆ ಯಾವುದೋ ಒಂದು ಪಕ್ಷದ ವಾರ್ ರೂಮ್ನಂತೆ ಇದನ್ನು ಬಳಸಿಕೊಂಡು ಯುವಜನತೆಯನ್ನ ವೈಚಾರಿಕ ವಿಚಾರದಲ್ಲಿ ದಾರಿಯನ್ನು ತಪ್ಪಿಸುವಂತಹ ಕಾರ್ಯವನ್ನ ಈ ಪ್ಲಾಟ್ಫಾರ್ಮ್ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಇದು ಮಾಡ್ತಾ ಇದೆ. ಆದ್ರಿಂದ ಯುವಜನತೆ ನಾವು ಯಾವ ಸ್ಥಾನದಲ್ಲಿ ನಿಲ್ಲಬೇಕು ಮತ್ತು ನಾವು ಎಲ್ಲಿ ನಿಲ್ಲಬೇಕು ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ಇಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಆಗಲಿ, ತಮ್ಮ ವೈಚಾರಿಕ ವಿಚಾರಗಳನ್ನು ನಿಧಾನವಾಗಿ ನಮ್ಮೊಳಗೆ ಸೇರಿಸುವ, ನಮ್ಮೊಳಗೆ ತುಂಬಿಸುವ ಪ್ರಯತ್ನವನ್ನು ಮಾಡುವಂತಹ ಇಂತಹ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಜಾಗೃತೆಯಾಗಿ ಇಟ್ಟುಕೊಂಡು ನಾವು ಯಾವುದೇ ಒಂದು ಪಕ್ಷದ ವಾರ್ ರೂಮ್ನ ಭಾಗಗಳಾಗದೆ ಸ್ವತಂತ್ರವಾಗಿ ನಿಂತು ಅದರ ಯೋಚನೆ ಮಾಡುವಂತಹ ಶಕ್ತಿ ನಮ್ಮೆಲ್ಲರಿಗೂ ಜೆನ್ಸಿಗಳಿಗೆ ಇದೆ ಅನ್ನೋದನ್ನು ನಾವಿವತ್ತು ತೋರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ.